ಇತ್ಯಾದಿ ಕಾತ ಶ್ರುತಿಯಲ್ಲಿ ಸ್ಮೃತಿಯಲ್ಲಿ पुराणाದಲ್ಲಿ प्रत्येगात्म्याच्या परमात्म्याशी असलेल्या प्रत्येगात्मा यारिगा तर प्रत्येगात्मा मंजुळाबाई प्रत्येगात्मा यारिगा ಬೇಕ್ರಿ ಕಲಾವತಿ ಪ್ರತ್ಯೇಗಾತ್ಮ ಯಾರಿಗೆ ಅನಿಬೇಕು? ವಿರೋಧಿ ಧರ್ಮ ಇಲ್ಲದವರಿಗೆ ಪ್ರತ್ಯೇಗಾತ್ಮ ಅಂತಾರೆ ಸರ್. ಅಂದ್ರ ಪ್ರತ್ಯೇಕ ಅಂದ್ರ ವಿರೋಧಿ ಧರ್ಮ ಅಂದ್ರೆ ಯಾವ್ರಿ? ದುಃಖ ಪರಿ ಮತ್ತ ಇನ್ನೊಂದು ಲಕ್ಷಣ ಏನ್ ಮಾಡ್ಕೊಂಡ್ ಬಂದಾರ ಅದಕ್ಕ ಕುಮಾರಿ ತಾಯಿ? ಇನ್ನೊಂದು ಲಕ್ಷಕ್ಕ ಇಲ್ರಿ ಬರ್ರಿ ಹೇಳ್ಕೊಂಡ್ ಬಂದಿದ್ರಿ. ಈ ಮಾತ ಮೊದಲೇ ಹೇಳ್ಕೊಂಡು ಬಂದಿದ್ದೆವು. ಎಲ್ಲಿ ಪಂಚೀಕರಣ ಪ್ರಾರಂಭ ಆದ ಬಳಕೆ ಅನುಬಂಧ ಚತುಷ್ಟಯದಲ್ಲಿ ಈ ಗ್ರಂಥಕ್ಕೆ ವಿಷಯ ಯಾವ್ದದ ಅನ್ನುವ ಹೇಳುವ ಕಾಲದಲ್ಲಿ ಅಲ್ಲಿ ಆ ಮಾತ ಹೇಳ್ಕೊಂಡು ಬಂದಾರ. ಚಿಕ್ಕಲಿಗವರ ಓಂ ನಮ ಶಿವಾಯ. ನಮಸ್ಕಾರ ಸಂಪಾದಕ್ರಿ. ಇದು ಪ್ರತ್ಯೇಗಾತ್ಮ ಅಂದ್ರ ಜೀವಾತ್ಮ. ಇನ್ನೊಂದು ಶಬ್ದ ಆ ಶಬ್ದಕ್ಕೆ ಹೇಳಿ. ಪ್ರತ್ಯೇಗಾತ್ಮ ಅಂದ್ರ ಜೀವಾತ್ಮ ಅನ್ನೋದ ಐತ್ರಪ್ಪರ್ ನಮ್ದು. ಶಬ್ದಶಃ ಅರ್ಥ ಹೇಳಿತ್ ನೋಡ್ರಿ. ಪ್ರತ್ಯೇಗಾತ್ಮ ಅನ್ನೋದು ಪರಮಾತ್ಮನೊಂದಿಗೆ ಇರುವುದ ಅಭೇದ. ಓಂ ನಮಃ ಶಿವಾಯ. ಪ್ರತ್ಯೇಗಾತ್ಮನದು ಅಂದ್ರೆ ಜೀವಾತ್ಮನದು ಪರಮಾತ್ಮನೊಂದಿಗೆ ಇರುವ ಅಭೇದವನ್ನು ನಿರೂಪಣೆ ಮಾಡಲ್ಪಟ್ಟಿದೆ. ಹಿಂಗ ಐತ್ರ ಹಿಂಗ ತಿಳಿಯಾಕತೈತ್ರಪ್ಪರ್ ನನಗ. ಓಂ ನಮಃ ಶಿವಾಯ. ನೀವು ತಿಳಿದ್ರಿ ಹಿಂದಕ್ಕೆ ಈ ಶಬ್ದಕ್ಕೆ ಅರ್ಥ ಹೇಳ್ಕೊಂಡು ಬಂದಿದ್ದೇವೆ ನಾವು. ಏನ್ ಹೇಳ್ಕೊಂಡು ಬಂದದ? ಅಂದ್ರ ಮೊದಲ ಮಾತಾಡ್ತಿ ಅಂದ್ರ ಒಳಗಿರುವ ಚೈತನ್ಯಕ್ಕೆ ಯಾವ ಪ್ರತ್ಯೇಗಾತ್ಮ? ಅದಕ್ ಮತ್ತೆ ಈಗ ಅವ್ರು ಹೇಳಿದ್ರು ನೋಡ್ರಿ, ವಿರೋಧಿ ಧರ್ಮ ಇಲ್ಲದವ. ಇನ್ನು ವಿರೋಧಿ ಧರ್ಮ ಅಂದ್ರೆ ಯಾವ್ರಿ? ಚಿಕ್ಕಲಿಗವರ ವಿರೋಧಿ ಧರ್ಮ ಅಂದ್ರೆ ಯಾವ? ವಿರೋಧಿ ಧರ್ಮ ಅಂದ್ರೆ ಯಾವ? ಕುಮಾರಿ ತಾಯಿ, ವಿರೋಧಿ ಧರ್ಮ ಅಂದ್ರೆ ಯಾವ? ಓಂ ನಮಃ ಶಿವಾಯ ಪರಿ ಅಸತ್ತ ಜಡ ದುಃಖ ಪರಿಪೂರ್ಣ ರೀ. ಇನ್ನೊಂದ್ರಿ ಅಸತ್ತ ಜಡ ದುಃಖ ರೀ ಪರಿಚಿನ್. ಅಸತ್ತ ಜಡ ದುಃಖ ಪರಿಚ್ಛಿನ್ನ. ವಿರೋಧಿ ಧರ್ಮ. ವಿರೋಧಿ ಧರ್ಮ ಯಾರು? ವಿರೋಧಿ ಧರ್ಮ ಇವು ಯಾರಲ್ಲಿಲ್ಲ ಅವನಿಗನ್ಬೇಕು ಪ್ರತ್ಯೇಗಾತ್ಮ. ಆತ್ಮನಲ್ಲಿ ಈ ಧರ್ಮ ಗಂಟೆ ಚಿಕ್ಕಲಿಗವರ ಆತ್ಮ ಹೆಂಗದಾನ? ಆತ್ಮ ಹೆಂಗದನ್ರಿ? ಸ್ವಯಂ ಪ್ರಕಾಶ ಆತ್ಮ ಅದನ್ರಿ, ಪರಿಪೂರ್ಣ ಅದನ್ರಿ. ಆತ್ಮ ಸತ್ಯದೇನ್ರಿ ಪರ? ಅದು ಹೇಳದಿಲ್ರಿ ಈಗ ಇಲ್ಲಿ. ಸತ್ತ ಚಿತ್ತ ಆನಂದ ಆತ್ಮ ಅದನ್ರಿ. ಸತಚಿತ್ತ ಆನಂದ ಆತ್ಮ ಆಮೇಲೆ ಯಾವುದ ಅಂದ್ರ ಅಸತ್ತ ಜಡ ದುಃಖ ಇವು ಇಲ್ಲ. ಯಾರಲ್ಲಿಲ್ಲ? ಆತ್ಮನಿಲ್ಲ. ಅದಕ್ಕೆ ಅವನಿಗೆ ಅನ್ಬೇಕು ಆತ್ಮನಿಗೆ ಪ್ರತ್ಯೇಕ ಆತ್ಮ.
ಜಾಮಗೊಂಡೆ ಸಾಕ್ಷಿ ಬೈ ಜಾಮಗೊಂಡೆ ಬೈ ಸಾವಿತ್ರ ಬೈ ಜೈ ಸದ್ಗುರು ಹಾ ಜೈ ಸದ್ಗುರು ಜೈ ಸದ್ಗುರು. ಪ್ರತ್ಯೇಕ ಆತ್ಮ ಯಾರಿಗ ಅನ್ಬೇಕು ಅನ್ನೋದು ತಕ ಹೇಳ್ಕೊಂಡು ಬಂದೇವ್ರಿ ಬೈ. ಪ್ರತ್ಯೇಕ ಆತ್ಮ ಹಾ ಪ್ರತ್ಯಂದ್ರ ಒಳಗಿದ್ದ ಯಾವ ಚೈತನ್ಯಗ ಅನ್ಬೇಕು ಪ್ರತ್ಯೇಕ ಆತ್ಮ. ಅದಕ್ಕೆ ಇನ್ನೊಂದು ಲಕ್ಷಣ ಮಾಡಿದ್ರು ಏನ ಹಾ ವಿರೋಧಿ ಧರ್ಮ ಇಲ್ಲದವ. ಹಾ ಕೆಳ್ಸಲಾಗ್ಯದ್ರಿ ಬೈ ಕೇಳಿಸ್ಲತ್ತದ್ರಿ ಅಪ್ಪಾಜಿ ಹೇಳಿ. ಸಾಕ್ಷಿ ಬೈ ಕೇಳಿಸ್ಲಾಗತ್ತದ್ರಿ ಅಪ್ಪಾಜಿ. ಹಾ ವಿರೋಧಿ ಧರ್ಮ ಇಲ್ಲದವ ಅನು. ವಿರೋಧಿ ಧರ್ಮ ಇಲ್ಲರದ ಹಾ ಇಲ್ಲಾರದವರಿ ಅಪ್ಪ. ಅದಕ್ಕ ಅನ್ಬೇಕು ಪ್ರತ್ಯೇಕ ಆತ್ಮ. ಹಾ ಇನ್ನು ವಿರೋಧಿ ಧರ್ಮ ಯಾವ ಅಸತ್ತ ಜಡ ದುಃಖ ಅನು. ಅಸತ್ತ ದುಃಖ ಜಡ ಅಪ್ಪಾಜಿ. ಹಾ ಅಸತ್ತ ಜಡ ದುಃಖ ಇವು ಆತ್ಮನಲ್ಲಿ ಇಲ್ಲ. ಯಾರಿಲ್ಲ ಆತ್ಮನಲ್ಲಿ ಇಲ್ಲ. ಅದಕ್ಕ ಹಾ ಆತ್ಮ ಹೆಂಗದನ ಸತ್ತ ಚಿತ್ತ ಆನಂದ. ಅಂದ್ಬಳಕ ಇವು ವಿರೋಧಿ ಧರ್ಮ ಯಾವು ಅಸತ್ತ ಜಡ ದುಃಖ. ವಿರೋಧಿ ಧರ್ಮ ಯಾವ ಬೈ ಅಸತ್ತ ದುಃಖ ಜಡ ರೀ ಅಪ್ಪಾಜಿ. ಅಸತ್ತ ಜಡ ಅಂದ ದುಃಖ ಅನ್ಬೇಕ ಅನ್ನು ಇನ್ನೊಮ್ಮ ಅಸತ್ತ ದುಃಖ ಜಡ ರೀ ಅಪ್ಪಾಜಿ. ಅಸತ್ತ ಜಡ ಅನ್ಬೇಕು ಎರಡನೇದು. ಹಾ नाव साक्षी भाई साक्षी साक्षी आहे साक्षी. तुम्ही कोण आहात? हा तुम्ही कोण आहात? वाले बहिणी ಯಾರು ಮಾತಾಡ್ಕತ್ತಾರ? ಯಾರು ಮಾತಾಡ್ಕತ್ತಾರ? ನಿಮ್ ಕಡೆ ಸೆಪನ್ ಭಾಯಿ ನಿಮ್ ಕಡೆ ಯಾರನು? खांडेकर भाई चला. असत्य जಡ ದುಃಖ ಯಾರು ಅಂತಂದ್ರ ಅನಾತ್ಮದವ. ಅನಾತ್ಮದಿಯು ಅಸತ್ಯ ಜಡ ದುಃಖ ಯಾರಲ್ಲಿಲ್ಲ ಲಕ್ಷಣ ಆತ್ಮನಿಲ್ಲ. ಆಳೆಗನಿಬೇಕು ಅವನಿಗೆ ಪ್ರತ್ಯೇಕ ಆತ್ಮ. ಈ ರೀತಿಯಿಂದ ಪ್ರತ್ಯೇಕ ಆತ್ಮ ಮತ್ತು ಪರಮಾತ್ಮ ಇಬ್ಬರಲ್ಲಿ ಹೆಂಗದಪ್ಪ ಅಂತಂದ್ರ ಅದೇದೆ ಅದ ಅನ್ನೋದು ನಿರೂಪಣ ಮಾಡ್ಕೊಂಡು ಬಂದಾರ. ನಿರೂಪಣ ಅಂದ್ರೆ ಹೇಳ್ಕೊಂಡು ಬಂದಾರ. ಯಾसाठी ಅರೇ ಮಾಜ ಶಿಷ್ಯ ಸಲುವಾಗಿ ಎಲ್ಲೋ ನನ್ನ ಶಿಷ್ಯನೇ, ಎಲ್ಲೋ ನನ್ನ ಶಿಷ್ಯನೇ, तू आपला आत्मा ಬ್ರಹ್ಮಸ್ವರೂಪ आहे असे समज. ಅದಕ್ಕಾಗಿ ಎಲ್ಲೋ ನನ್ನ ಶಿಷ್ಯನೇ ನನ್ನ ಶಿಷ್ಯನೇ ಅನ್ಬೇಕಾಗಿದ್ದಾದ್ರ ಎಷ್ಟು ಶಿಷ್ಯ ಗುರುಗಳ ಮೇಲೆ ಪ್ರೀತಿ ಮಾಡ್ತಿರ್ಬೇಕು, ಗುರುಗಳ ಸೇವಾ ಮಾಡ್ತಿರ್ಬೇಕು. ಗುರುವಿಗೆ ಯಾವ ಪ್ರಕಾರವಾಗಿ ಸೇವಾ ಬೇಕು ಹಾಗ ಸೇವಾ ಮಾಡಿದರೆ ಆ ಎಳ್ಯಾಗ ಗುರುಗಳ ಹತ್ರ ಎಲ್ಲೋ ನನ್ನ ಶಿಷ್ಯನೇ ಚಿಕ್ಕವರ ಓಂ ನಮ ಶಿವಾಯ. ನಮಸ್ಕಾರ. ಈಗ ನಿಮ್ಮ ಮಕ್ಕಳು ಬಹಳ ಪ್ರೀತಿ ನಿಮ್ಮ ಮಾಡ್ತಿರ್ತಾರಂದ್ರೆ 3-4 ಮಕ್ಕಳು ಅದ್ರಾಗ ಯಾವ
ಇವ ಮಾತು ಕೇಳ್ತಾನ ಆಳೆಗಾಲೆ ನನ್ನ ಮಗನ ತಿರಿಲ್ರವರಿ ಅವು ಉಳಿದ್ರ ಹೂನ್ರಪ್ಪರ ಅವ್ರು 4 ಮಂದಿ ಅದಾರಲ್ಲ ಅವ್ರು ನಮ್ಮವ್ರೇ ಅದಾರ. ಆದ್ರು ಯಾರ ಮೇಲೆ ಪ್ರೀತಿ ಆಗ್ತದ್ರಿ ಅವರಿ ನಮ್ ಮಾತ್ ಕೇಳೋರ್ ಮೇಲೆ ಪ್ರೀತಿ ಅವರ ನಮ್ ಮಾತ್ ಕೇಳೋರ್ ಮೇಲೆ ಪ್ರೀತಿ ಮಾಡ್ತೀರಪ್ಪ. ಹೌದ್ರಿ ಅವ ಅದಕ್ಕಾಗಿ ಈ ಗುರುಗಳು ಏನಂತಾರ ಎಲ್ಲೋ ನನ್ನ ಶಿಷ್ಯನೇ ಅನಿಬೇಕಾಗಿದ್ದಾದ್ರ ಅವ್ರು ಮನುಷ್ಯನಂತೆ ನಡ್ದಾನ. ಅವ್ರು ಯಾಗ ಬೇಕು ಹಾಗ ಸೇವಾ ಮಾಡ್ಯಾರ. ಆ ಎಣೆಗತ್ತಾರ ಏನೋ ನನ್ನ ಶಿಷ್ಯನೇ ಆಪಲ ಆತ್ಮ ಬ್ರಹ್ಮ ಸ್ವರೂಪನೇ ಎಲ್ಲೋ ನನ್ನ ಶಿಷ್ಯನೇ ನಿನ್ನ ಯಾವ ಆತ್ಮ ಹೆಂಗದದು ಬ್ರಹ್ಮ ಸ್ವರೂಪವೇ ಅದ. ಹಿಂಗ ತಿಳಿ ಬ್ರಹ್ಮ ಒಂದು ಬ್ಯಾರೆ ಆತ್ಮ ಒಂದ್ ಬ್ಯಾರೆ ತಿಳಿ ಹಿಂಗ ತಿಳಿಬೇಡ. ಏನ್ ತಿಳಿ ಆತ್ಮನೇ ಬ್ರಹ್ಮ ಸ್ವರೂಪ ಅದನ. ಆತ್ಮನೇ ಬ್ರಹ್ಮ ಸ್ವರೂಪ ಅದ ತಿಳಿ. ಯಾರು ತೇಜ ಬೈ ಮ್ಯೂಟ್ ಮಾಡ್ರಿ ಬೈ. ಖಾಂಡೇಕರ್ ಬೈ ಮ್ಯೂಟ್ ಮಾಡ್ರಿ ಬೈ ಯಾರು ನೋಡ್ರಿ. ಈ ರೀತಿಯಿಂದ ಗುರುಗಳು ಇಷ್ಟ ಅಂದ ಮೇಲೆ ಶಿಷ್ಯ ಪ್ರಶ್ನೆ ಮಾಡ್ತಾ ಇದ್ದಾನೆ ಏನತ್ತ ಗುರು ಮಹಾರಾಜ್ ಬ್ರಹ್ಮತರ್ जन्म मरण क्षुधा पिपासा शोक आणि मोह या 6 प्रकारच्या ज्या उर्मी म्हणजे तरंग त्या विरहित आहे असे मी शास्त्रातून सांगितलेले ऐक. ಈಗ ನಾನು ಶಾಸ್ತ್ರದಲ್ಲಿ ಹೇಳಿದು ಕೇಳಿದ್ದೇನೆ. ಯಾರತ್ತರ ಶಿಷ್ಯ ಅನ್ನುತ್ತಾನೆ. ಏನತ್ತ ಗುರು ಮಹಾರಾಜ್ ಗುರುಗಳೇ ಬ್ರಹ್ಮತರ್ ಜನ್ಮ ಮರಣ ಕ್ಷುಧಾ ಪಿಪಾಸ ಬ್ರಹ್ಮ ಹೆಂಗದನ ಅನ್ನೋದನ್ನ ಕೇಳಿದ. ಏನತ್ತ ಅವನಿಗೆ ಜನ್ಮ ಇಲ್ಲ ಮರಣ ಇಲ್ಲ. ಜನ್ಮ ಅಂದ್ರೆ ಹುಟ್ಟುವಿಕೆ ಇಲ್ಲ, ಮರಣ ಅಂದ್ರೆ ಸಾಯುವುದಿಲ್ಲ, ಕ್ಷುಧ ಅಂದ್ರೆ ಹಸಿವಿ, ಪಿಪಾಸ ಅಂದ್ರೆ ನೀರಡಿಕೆ ಬಾಯಾರಿಕೆ, ಶೋಕ ಅಂದ್ರ ಅಳುವುದು, ಮೋಹ ಅಂದ್ರ ಯಾವ ಇನ್ನೊಬ್ಬರ ವಸ್ತು ಮೇಲೆ ಪ್ರೀತಿ ಮಾಡೋದು. ಇದು ಯಾವ ಮೋಹ. या 6 प्रकारच्या ज्या उर्म्या उर्मी अंದ್ರ तरंग, तरंग अंದ್ರ ವಿಚಿ, ವಿಚಿ ಅಂದ್ರ ಲಾಟ. ಎಲ್ಲಿ ಬರ್ತವೆ ಇವೆಲ್ಲ ನೀರಿನ ಮೇಲೆ. ಸಮುದ್ರಕ್ಕ ಯಾರ ಸಮುದ್ರ ನೋಡಿದವ್ರ ಇದ್ರಿ ಅವ್ರಿಗೆ ಕಂಡು ಬಂದದ ಏನತ್ತ ನೋಡು ಎಷ್ಟ್ ದೊಡ್ಡದದು ತೆರಿ, ಅದ್ರ ಮುಂದೆ ಮತ್ತೊಂದು ಸಣ್ಣದ ತೆರಿ ಅದ ಅಂತೀವ್ ನೋಡ್ರಿ. ಥರಿ ಅಂದ್ರೆ ತರಂಗ, ಥರಿ ಅಂದ್ರೆ ಉರ್ಮಿ, ಥರಿ ಅಂದ್ರೆ ವಿಚಿ, ವಿಚಿ ಅಂತಾರ ಕನ್ನಡ. ಇವೆಲ್ಲ ಎದ್ರದವು ನೀರಿಂದಿ ಅದಾವ. 6 प्रकारच्या ज्या उर्म्या तरंग त्या विरहित आहे असे मी ಶಾಸ್ತ್ರಾತೂನ್ सांगितलेले ऐकले आहे. ಈಗ ನಾನು ಶಾಸ್ತ್ರದಲ್ಲಿ ಹೇಳಿದ್ದು ಕೇಳಿದ್ದೇನೆ. परंतु माझ्यात तर वर सांगितलेल्या 6 उर्मी दृष्टीस पडतात. ನನಗೇನಂದ್ರಿ ಆತ್ಮ ಅಂತ ಬ್ರಹ್ಮ ಸ್ವರೂಪಿ, ಆತ್ಮ ಬ್ರಹ್ಮ ಸ್ವರೂಪಿ ಅದನ್ನಂತ ನೀವು ಹೇಳಿದ್ರಿ. ಆದ್ರ ನಾರೇ ನನಗೆ ಹಿಂಗ್ ಕಂಡು ಬರ್ಲಿಕತ್ತದ. ಏನತ್ತ ಹಿಂಗ್ ಕಂಡು ಬಂದು ನಾ ಶಾಸ್ತ್ರದಲ್ಲಿ ಹೇಳುದು ಕೇಳಿದ್ದೇನೆ. ಏನು ಬ್ರಹ್ಮ ಹೆಂಗದನ ಜನ್ಮನೂ ಇಲ್ಲ ಮರಣನೂ ಇಲ್ಲ, ಕ್ಷುಧ ಅಂದ್ರೆ ಹಸಿವನಿಲ್ಲ, ನೀರಡಿಕನೂ ಇಲ್ಲ, ಅಳುದೂ ಇಲ್ಲ, ಮೋಹದನು. 6 ಪ್ರಕಾರ ಯಾವ ಉರ್ಮಿ ಅವ
या ವಿರಹಿತ आहेत ಇವು ಆರು ಆ ಬ್ರಹ್ಮನಲ್ಲಿ ಇಲ್ಲ ಅನ್ನೋದು ನಾನು ಶಾಸ್ತ್ರದಲ್ಲಿ ಹೇಳುದು ಕೇಳಿದೆ. ಎಲ್ಲಿ ಕೇಳ್ಯಾನ್ರಿ ಸುವರ್ಣವರ? ಸೋಮನಮೇಶ್ವರ ಶಾಸ್ತ್ರದಲ್ಲಿ ಕೇಳ್ಯಾರ. ಯಾನ್ ಕೇಳ್ಯಾನ್ರಿ? ಬ್ರಹ್ಮ ಜನ್ಮ ಮರಣ ಕ್ಷುಧ ಪಿಪಾಸ ಶೋಕ ಮೋಹ ಇವ್ 6 ಉರ್ಮಿಗಳು ರಹಿತದಾನ ಅಂತ ತಿಳ್ಕೊಂಡು ಶಾಸ್ತ್ರದಲ್ಲಿ ಕೇಳಿದ ತಿಳ್ಕೊಂಡು ಗುರುಗಳು ಹೇಳತ್ತಾರ. ಗೀತಾಬೈ ನೋಡಿ, ಗೀತಾಬೈ ಜ್ಞಾನಮಾಲ ಬಹಳ ಮಹತ್ವದ ವಿಷಯ, ತಿಳ್ಕೋಬೇಕು. ಓಂ ನಮಃ ಶಿವರಪ್ಪ. ಅದ ಶಿಷ್ಯ ಕೇಳಕತ್ತಾನ್ರಿ. ಈಗ ಗುರು ಮಹಾರಾಜರೇ, ಬ್ರಹ್ಮವು ಜನ್ಮ ಮರಣ ಕ್ಷುಧ ಪಿಪಾಸ ಶೋಕ ಮೋಹ ಎಂಬ 6 ಪ್ರಕಾರದ ಉರ್ಮಿ ರಹಿತ ಇದೆ ಎಂದು ಶಾಸ್ತ್ರದಲ್ಲಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಪರಂತು ನನ್ನಲ್ಲಿ ಮಾತ್ರ ಮೇಲೆ ಹೇಳಿರುವ 6 ಉರ್ಮಿಗಳು ಕಂಡು ಬರುತ್ತವೆ. ಅಂದ ಮೇಲೆ ನಾನು ಬ್ರಹ್ಮರೂಪವಿರುವುದು ಹೇಗೆ ಸಾಧ್ಯ? ಇದನ್ನು ಗೊತ್ತಾಗಿ ಹೇಳಬೇಕು. ಒಂದೊಂದು ತಿಳಿತಂದ್ರೆ ತಿಳ್ಕೊಳಕ್ ಬರ್ತಾರಿ ಬೈ. ಜ್ಞಾನಮಾಲ ಮೊದಲ ಏನ್ ಹೇಳ್ತಾನವ, ಇವು 6 ಪ್ರಕಾರ ಉರ್ಮಿಗಳು ಇಲ್ಲದಂತ ಬ್ರಹ್ಮ ಅದಾನ ಅಂತೇಳಿ ಹಿಂಗ್ ನಾನು ಶಾಸ್ತ್ರದಲ್ಲಿ ಕೇಳಿದ್ದೆ. ನೀವರೇ ನನಗೆ ಹೇಳ್ತೀರಿ ಏನಂತ, ಇವು 6 ಉರ್ಮಿ ಇಲ್ಲ ಅಂತ ಹೇಳ್ತೀರಿ, ನೀ ಬ್ರಹ್ಮ ಸ್ವರೂಪ ಇದ್ದಿ ಅಂತ ಹೇಳಿದ್ರಿ. ನನ್ನಲ್ಲರೇ ಇವು ಎಲ್ಲ ಅಕ್ಕಂಡ ಬರ್ತಾವ. ಯಾವ ಇವು 6 ಉರ್ಮಿ? तर मी ಬ್ರಹ್ಮರೂಪ ಕಸ असू शकेन, ಆದ್ರೂ ನಾನು ಬ್ರಹ್ಮರೂಪ ಹ್ಯಾಂಗದೇನು ತಿಳಿ ಹೀಗ ಶಿಷ್ಯನ ಅಭಿಪ್ರಾಯ. मला कृपा करून सांगावे, ಇದು ನನಗೆ ಕೃಪಾ ಮಾಡಿ ತಿಳಿಸಿ ಕೊಡ್ರಿ ಅಂತ ಹೇಳಿ ಯಾರು? ಶಿಷ್ಯನ ಅಭಿಪ್ರಾಯ. ಮಂಜುಳಾಬಾಯಿ. ಓಂ ನಮಃ ಶಿವಾಯ ರೀ ಅಪ್ಪರ. ನಮಸ್ಕಾರ ರೀ ತಮ್ಮ ಪಾದಕರಪ್ಪರ. ಕೇಳಿಸ್ಲತ್ತದ್ರಿ ಅಪ್ಪ? ಶಿಷ್ಯ ಆತಾನ್ರಿ ಅಪ್ಪ ರೀ. ಶಿಷ್ಯ ಏನತಾನಂದ್ರಿ, ಗುರು ಮಹಾರಾಜರೇ ನೀವ್ ಹೇಳ್ತೀರಿ ಆತ್ಮ ಅಂದ್ರ ನಾನ, ಬ್ರಹ್ಮ ಅಂದ್ರು ನಾನ ತಿಳ್ಕೋತ್ ನೀವೆಲ್ಲಾ ಹೇಳಿದ್ರಿ. ಆದ್ರ ನನ್ ಹಂತಲಿ ಇದು ಜನ್ಮ ಮರಣ ಇಲ್ಲ. ನೀವು ಮೊದಲು ಏನ್ ಹೇಳ್ಕೊಂಡ್ ಬಂದಿರಿ? ನೀನು ಹೆಂಗಿದ್ದಿ? ಬ್ರಹ್ಮ ಸ್ವರೂಪ ಇದ್ದ ಅಂತ ಹೇಳಿದ್ರಿ. ಯಾನ್ ಹೇಳ್ಯಾರ ಗುರುಗಳು? ನೀ ಬ್ರಹ್ಮ ಸ್ವರೂಪ ನೀನೇ ಅದಿ, ನೀನೇ ಬ್ರಹ್ಮ ಅದಿ ಅಂತೇಳಿ ಹೇಳ್ಕೊತ್ ಬಂದಾರ್ರಿ. ಎಷ್ಟು ಅಂದ ಬಳಕ ಅವನಲ್ಲಿ ಶಂಕಾ ಬತ್ರಿ. ಹಿಂಗ ಏನದ್ ಶಂಕಾ ಬತ್ತು? ನನ್ನ ಜನ್ಮ ಮರಣನೂ ಐತಿ ನನಗ, ಮತ್ತ ನನ್ನ ಅಂತೇಳಿ ಹಸಿವ್ ಐತಿ, ನೀರಡಿಕೆ ಐತಿ, ದುಃಖ ಐತಿ, ನನ್ ಬಲ್ಲಿ ಮೋಹದ, ಇವ್ ಆರು ತರಂಗಗಳು ನನ್ನ ಬಲ್ಲಿ ಅದಾವ ಅಂದಿಂದ ಶಾಸ್ತ್ರದಲ್ಲಿ ನೀವ್ ಹೇಳ್ದಂಗ ಇವೆಲ್ಲಾ ನನ್ನ ಅಂತೇಳಿ ಅದಾವಂದ್ರ ನಾ ಹೆಂಗ ಬ್ರಹ್ಮ ಆದ್ನಿ ಅಂತ ಹೇಳಿ ಅವನಿಗೆ ಶಂಕಾ ಹುಡ್ತ್ರಿ ಅಪ್ಪ. ಬ್ರಹ್ಮ ಹೆಂಗ ಅದಾನ? ಬ್ರಹ್ಮ ಸತ್ ಚಿತ್ತ ಆನಂದದಾನ್ರಿ ಅಪ್ಪಾರಿ. ಅವನಿಗೆ ಜನ್ಮ ಮರಣ ಏನು ಇಲ್ರಿ. ಕೌತ್ ಹೋಗ್ಬೇಕ್ರಿ ಮ್ಯಾಲಿನ್ನು 6 ಅಲ್ಲಿ ಇರ್ತದ್ರಿ ಬೈ. ನಾವ್ ಮುಂದ್ ಹೋಗ್ತೇವ್. ಜನ್ಮ ಮರಣ ಕಲವಂತೇವರಿ. ಹ್ಞೂನ್ರಿಪ್ಪ. ಹ್ಯಾಂಗ ಸತ್ ಚಿತ್ತ ಕಡೆನ ಹೋಗುದ್ರಿ. ಇಲ್ಲಿ 6 ಉರ್ಮಿ ರಹಿತ ಅದ. ಯಾರು? ಬ್ರಹ್ಮರೇಪ ರೀ. ಯಾರು? 6 ಉರ್ಮಿ ರಹಿತವಾಗಿ ಅದ. ಎಲ್ಲಿ ಕೇಳಿದಿ? ಶಾಸ್ತ್ರದಾಗ ನಾನು ಕೇಳಿದ್ದ ಶಾಸ್ತ್ರದಲ್ಲಿ ಹೇಳುದು. ಮತ್ತ ನನಗ ನೀವು ಬ್ರಹ್ಮ ಸ್ವರೂಪ ಇದ್ದಿ ಅಂತ ಹೇಳ್ತೀರಿ. ದೊಡ್ಡ ಜನಗೊಂಡವರ ನೋಡಿ, ಅವನ ಅಭಿಪ್ರಾಯ ನೋಡ್ರಿ. ಅದ್ ಮೊದಲು ಯಾನ್ ಹೇಳ್ಯಾರ?
ಅದು ತಲೆ ಇಟ್ಕೊಂಡವ. ಅದಕ್ಕಾಗಿ ನಾ ಶಾಸ್ತ್ರದ ಹೇಳಿದ ಕೇಳಿದ. ಯಾನ್ ಕೇಳಿದ? ಬ್ರಹ್ಮರೇ, ಜನನವಿಲ್ಲ, ಮರಣವಿಲ್ಲ, ಇವು 6 ಪ್ರಕಾರ ಉರ್ಮಿಗಳು ಇಲ್ಲ ಅಂತೇಳಿ ಇನ್ನು ಶಾಸ್ತ್ರದ ಹೇಳಿದ ಕೇಳಿದ್ದೇನೆ. ಜ್ಯೋತಿಬೈ ತಿಳ್ಕೊಬೇಕಂದ್ರೆ ಮಾತಾ ಇಲ್ಲಿ ಇಟ್ಟಾಕ್ ಹೇಳ್ತೀರಿ ನೋಡ್ರಿ ಅಂದ್ರ ಮುಂದಕ್ ಹೋಗಣ್ರಿ. ನಮ್ಗೇನ ಹರಹರ ಮಹಾದೇವ. ಇಲ್ರಿಪ್ಪ ಅವ್ರ ಪೇಜ್ ಹೇಳ್ರಿ. ಯಾನಂದವ? ಶಿಷ್ಯ ಅನ್ಲಕತ್ತೇನ್ರಿ ಜ್ಯೋತಿಬೈ. ಶಿಷ್ಯ ಏನಂದಿಕತ್ತಾನಂದ್ರ ಇದು ಜನ್ಮ ಮರಣ ಕ್ಷುಧಾ ಪಿಪಾಸ ಶೋಕ ಮತ್ತ ಮೋಹ ಈ 6 ಉರ್ಮಿಗಳು ರಹಿತ ಇದೆ ಅಂತ ಶಾಸ್ತ್ರದೊಳಗ್ ಹೇಳೈತಿ. ಆದ್ರೆ ನನ್ನಲ್ಲಿ ಇದು ಇದಾವಲ್ಲ ಅಂತ ಹೇಳ್ತಾನ್ರಿ ಅವ. ಹಿಂಗ ಯಾಕತ್ತಾನ? ಯಾಕಂತಂದ್ರ ನಾನು ಬ್ರಹ್ಮ ಸ್ವರೂಪ ಹೆಂಗ ಆಗ್ತದ? ಯಾಕಂತಂದ್ರ ಬ್ರಹ್ಮ ಸ್ವರೂಪ ಯಾವ್ದೈತಲ್ಲ ಅದು ಈ ಉರ್ಮಿ ರಹಿತ ಐತಿ. ಹಿಂಗ ಯಾಕತ್ತಾನವ? ಇದು ಹಿಂಗ ಯಾಕತ್ತಾನ? ಯಾಕಂತಾನಂತಂದ್ರ ಅವನಿಗೆ ಹಸಿವಾಗ್ತದ, ನೀರಡಿಕೆ ಆಗ್ತದ, ಅವ ಸಾಯ್ತಾನು. ಇದೆಲ್ಲ ಅವನಿಗೆ ಆದ್ಮೇಲೆ ಅವ ಬ್ರಹ್ಮ ಹೆಂಗದ ಸಂಶಯ. ಅಭಿಪ್ರಾಯ ಕೇಳಿ. ಓಂ ನಮಃ ಶಿವಾಯ. ಅವನ ಅಭಿಪ್ರಾಯ ಏನ್ರಿ? ನಾ ಬ್ರಹ್ಮ ಇಲ್ಲ ಅನ್ನೋ ಅಭಿಪ್ರಾಯ ರೀ. ಓಂ ನಮಃ ಶಿವಾಯ. ನಮಸ್ಕಾರ. ಅದೇ ರೀ, ಬ್ರಹ್ಮ ನನಗ ಇವೆಲ್ಲ ನೀರಡಿಕೆ ಆತವ್ರಿ, ಬ್ರಹ್ಮಗ ಆ ಲಕ್ಷಣ ಇಲ್ರಿ. ನಾ ಹೆಂಗ್ ಬ್ರಹ್ಮ ಆತನ್ರಿ ಅವ? ಯಾಕತನ ಅಂದ್ರಪ್ಪಾರಿ ಗುರುಗಳು ಏನಂದಾರ, ನೀ ಹೆಂಗ ಬ್ರಹ್ಮ ಸ್ವರೂಪ ಅದೀನಿ ಹೇಳ್ಯಾರಲ್ರಿಪ್ಪ. ಗುರುಗಳು ಹೇಳಿದ್ರು ಹೇಳಿದ್ರ ಇಲ್ಲಿ ಪ್ರಶ್ನೆ ಮಾತ್ರ ಇಲ್ಲಿ ಸಂಶಯ ಬಂದದ್ರಿಪ್ಪ. ಬ್ರಹ್ಮಗರ ಸಂಶಯ ಬಂದದ. ಅಂದ್ರೆ ಆತ್ಮ ಅಂದ್ರೆ ಬ್ರಹ್ಮ ಸ್ವರೂಪ ಅದೇ ತಿಳ್ಕೊ ಗುರುಗಳು ಹೇಳಿದ್ರು. ಅವ್ನಿಗೆ ಶಂಕ ಬತ್ ಹಿಂಗ ಜ್ಯೋತಿ. ಎಲ್ಲಿ ಬಂತು ಇವನ ಶಂಕ? ಯಾಕೆ ಬತ್ತು ಅಂತ ತಿಳಿಬೇಕ್ರಿ. ಯಾಕೆ ಬತ್ತು ಅಂದ್ರೆ ಮ್ಯಾಲ ಹೇಳ್ಕೊಂಡು ಬಂದ್ರ ಶೇಷದಾಗ. ಹೌದ್ರಿ ಅಜ್ಜಾರ, ನೀನು ನಮ್ಮ ಸ್ವರೂಪನಾಗಿ ಅಂತ ಅಂದ ಕೂಡಲೇ ಇವಾಗ ಶಂಕ ಬಂತ್ರಿ. ನಾ ಕೇಳಿದ ಶಾಸ್ತ್ರದಾಗ ಹಿಂಗ ಹೇಳ್ಯಾರ. ನಮ್ ಶಾಸ್ತ್ರಕ್ಕೆ ಹೋತ್ರಿ. ಸೊಡೂರ್ಮಗಳಿಲ್ಲ, ಜನನ ಮರಣ ಇಲ್ಲ, ಏನು ಇಲ್ಲ ಅವಾಗ ಅಂತ ಶಾಸ್ತ್ರಗಾರ ಹೇಳ್ಕೊಂತ ಬಂದಾರು. ನೀನ ಬ್ರಹ್ಮ ಸ್ವರೂಪದಿ ಅಂತಿ ಅಂತ ನನಗಂತಾರ ಅಲ್ಲಿ ಇವ್ರ ಗುರುಗಳು. ಬ್ರಹ್ಮ ಸ್ವರೂಪ ಹೆಂಗ್ ಸಂಶಯ ಬಂದ? ಕಷ್ಟವಾಗಿ 6 ಸ್ವಡೂರ್ಮಿಗಳದಾವಲ್ರಿ ನನ್ನ ಹತ್ರ. ನಾ ಹುಟ್ಟಿದಲ್ಲಿ ಬಂದ್ರ ಸಾಯ್ತಿ. ಮತ್ತ ಹಸಿವೆ ಅದಾವ ನನಗ, ಹಸಿವೆ ಆತವ, ಮತ್ತೆ ಎರಡಿಕೆ ಆತವ. ಊಟ ಮಾಡ್ಬೇಕು, 1 ತಾಸು ನೀರ್ ಕುಡ್ರಿ ಅಂದ್ರೆ ಆನತಿವನು ಲಗೇಚೆ ನೀರ್ ಕುಡ್ರು ಲಗೇಚೆ ಸಾಯ್ತನ ಆತನವ. ಆತನಿಲ್ರಿ ಬಾಗಲಕೋಟೆ ಅವರ. ಓಂ ನಮಃ ಶಿವಾಯ. ಬಾಗಲಕೋಟೆ ಅವರ. ಓಂ ನಮಃ ಶಿವಾಯ. ನಮಸ್ಕಾರ. ಆತನಿಲ್ರಿ. ಕೇಳ್ಸಲ್ರಿ ಅಂದ ಕೆಲ್ಸಗತ್ತದ್ರಿ ಬೈ. ಕೆಲ್ಸಗತ್ತದ. ಮತ್ತ ನನಗಾರೆ ನೀವು ಬ್ರಹ್ಮ ಸ್ವರೂಪ ಅಂತೀರಿ. ಬ್ರಹ್ಮರೇ ಹಂಗದಾನ, ನೀವು ನನಗ್ ಬ್ರಹ್ಮ ಸ್ವರೂಪ ಅಂತೀರಿ. ಅವನಿಗೆ ಶಂಕ ಬಂದು ಇವು 6 ಉರ್ಮಿ ನನ್ನಲ್ಲಿ ಆವ, ಬ್ರಹ್ಮನಲ್ಲಿ ಇಲ್ಲ ಅಂದ ಬಳಕ वर सांगितलेले सर्व साही उर्मी दृष्टीस पडतात, तर मी ब्रह्म
रूप कसा असू शकेन ते मला कृपा करून सांगावे. ನನಗ ನೀವು ಬ್ರಹ್ಮಸ್ವರೂಪ ಅತಿರಿ, ಅದನ್ನ ಹೆಂಗಿದ್ದೇನು ಇದ್ದು ಅಂತಂದ್ರ ನನಗೆ ತಿಳಿಸ್ಕೊಡ್ರಿ. ನೀವು ಏನ್ ತಿಳಿಸ್ಕೊಡ್ರಿ? ನಾ ಬ್ರಹ್ಮಸ್ವರೂಪ ಹೆಂಗಿದ್ದ ಅನ್ನೋದು ತಿಳಿಸಿಕೊಡ್ರಿ. ಜ್ಯೋತಿ ಓಂ ನಮಃ ಶಿವಾರಿ ಅಪ್ಪ. ಕೂತ್ರಿ? ಹ್ಞೂನ್ರಿ ಅಪ್ಪ. ಕೂತ್ರಿ? ಹ್ಞೂನ್ರಿ ಅಪ್ಪ. ಓಂ ನಮಃ ಶಿವಾರಿ. ಶಿಷ್ಯನ ಹ್ಯಾಂಗ್ ಕೂತು? ನೀನೇ ನಾ ಇದ್ದೀನಿ ಅಂತ ಹೇಳಿ ಯಾವಾಗ ಗುರುಗಳು ಹೇಳ್ತಾರು ಅವಾಗ ಅದ ಹೆಂಗ ಆಗ್ತದ ಅನ್ನುವಂತ ಸಂಶಯ ಶಿಷ್ಯನಿಗೆ ಬರ್ತದ್ರಿ ಅಪ್ಪ ಅವ್ರ. ಯಾಕಂತಂದ್ರ ನೀನೇ ನಾನ್ ಇದ್ದೀನಿ ಅಂತಂದ್ರ ಅವನಂಗ ಎಲ್ಲಾ ಗುಣಗಳು ಎಲ್ಲಾ ಲಕ್ಷಣಗಳು ಇವನಲ್ಲಿ ಇಲ್ಲಲ್ರಿ. ಹೀಗಾಗಿ ಶಿಷ್ಯನಿಗೆ ನಾ ಹೆಂಗ್ ಬ್ರಹ್ಮ ಆಗ್ತೀನಿ ಅನ್ನುವಂಥದ್ದು ಸಂಶಯ ಬರ್ತದ್ರಿ. ಅದಕ್ಕೆ ಇದನ್ ಕೃಪೆ ಮಾಡಿ ಹೇಳು ಅಂತ ಹೇಳಿ ಶಿಷ್ಯನ ಪ್ರಶ್ನೆ. ಇವನಲ್ಲೇ ಜನ್ಮ ಮರಣ ಇವನಲ್ಲಿ ರೀ ಶಿಷ್ಯನಲ್ಲಿ ಎಲ್ಲಾ ಉದ್ಮಿಗಳು ಇದಾವಲ್ರಿ ಅಪ್ಪ ಅವ್ರ. ಅಂದ ಬಳಕ ಇದು ನನಗ ತಿಳಿಸ್ಕೊಡ್ರಿ ಅಂತ ಹೇಳಿ ಶಿಷ್ಯನ ಅಭಿಪ್ರಾಯ. ಸುವರ್ಣ ಅವರ ತಿಳಿದ್ರಿ? ಈಗ ಗುರುಗಳು ಅದಕ್ಕ ಉತ್ತರ ಹೇಳ್ತಾರ. ಅದು ಮತ್ತ ನಾಳಿನ ದಿವಸ पार्वती पति शिवार महादेव। सद्गुरुनाथ महाराज की जय। सकल साधु संत महाराज की जय। ಗಚ್ಚಮಪ್ಪ ಅವ್ರ ಗಚ್ಚಮಪ್ಪ ಅವ್ರ ಬಂದಿಲ್ಲ. 2 ದಿವಸ ಅಪ್ಪ ಅವ್ರದ್ದು ಪುಣ್ಯತಿಥಿ ಇತ್ತಪ್ಪ ನಮ್ಮ ಅಪ್ಪ ಅವ್ರದ್ದು. ಅದಕ್ಕಾಗಿ 2 ದಿವಸ ಬರೋದಾಗಿಲ್ರಿ. ಹರಾರ ಮಾದ ಕ್ಷಮಿಸಬೇಕು. ಏನ್ ತಪ್ಪಿಲ್ಲಡ್ರಿ. ಮತ್ತ ಅದನ್ನ ಮಾಡಿ ಬಂದಿತ್ತು. ಶಿವ ಗುರು ಚರಣದಲ್ಲಿ ಅರ್ಪಣ. ಮಂಗಲ್ ಮಾಡ್ರಿ. ಪೂಜ್ಯ ಅಪ್ಪಾಜಿ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಿ ಎಲ್ಲರಿಗೂ ನಮಸ್ಕಾರ ಮಾಡಿ ಮಂಗಳಾರತಿ ಪದ ಹಾಡ್ತೇನ್ರಿ. ಜಯ ದೇವ ಜಯ ಸಿದ್ಧಾರೂಢ ಗುರು ಸಿದ್ಧಾರೂಢ ದಯ ತೋರು ನೀ ಅನ್ನ ಮೇಲೆ ಆರೂಢ ದಯ ತೋರು ನೀ ಅನ್ನ ಮೇಲೆ ಆರೂಢ. ಮಾರು ಹೋದೆನು ನಾನು ಈ ಲೋಕದೊಳಗೆ ಯಾರು ಹಿತವರಿಲ್ಲ ಈ ಮೂವದೊಳಗೆ. ಜಾರಿ ಬಿದ್ದೆನು ನಾನು ಭವಚಕ್ರದೊಳಗೆ ಪಾರು ಮಾಡೆಂದೆ ನಾ ಶ್ರೀಪಾದಗಳಿಗೆ. ಜಯ ದೇವ ಜಯ ಸಿದ್ಧಾರೂಢ ಗುರು ಸಿದ್ಧಾರೂಢ ದಯ ತೋರು ನೀ ಅನ್ನ ಮೇಲೆ ಆರೂಢ. ನನ್ನ ಭವದ ಬೇರು ಕೀಳಬೇಕೆಂದು ನಿನ್ನ ಕಾಣಲು ನಾ ಓಡೋಡಿ ಬಂದೆ. ಚಿನ್ನದಂತೆ ಹೊಳೆವ ಶ್ರೀಪಾದದಿಂದೆ ಎನ್ನ ಮನವರಳೀತು ಆನಂದದಿಂದೆ. ಜಯ ದೇವ ಜಯ ಸಿದ್ಧಾರೂಢ ಗುರು ಸಿದ್ಧಾರೂಢ ದಯ ತೋರು ನೀ ಅನ್ನ ಮೇಲೆ ಆರೂಢ. ಸತ್ಯವಂತರ ನುಡಿಯು ಸರ್ವರ್ಥ ತೀರ್ಥ ನಿತ್ಯವಂತರ ನುಡಿಯು ಸರ್ವ ವೇದಾಂತ. ಸತ್ಯ ಶಿವನೆಂಬುವುದು ಓಂಕಾರದರ್ಥ ಸ್ತುತಿಯ ಮಾಡುವೆ ನಾ ನೀಡು ಪಾರಮಾರ್ಥ. ಜಯ ದೇವ ಜಯ ಸಿದ್ಧಾರೂಢ ಗುರು ಸಿದ್ಧಾರೂಢ ದಯ ತೋರು ನೀ ಅನ್ನ ಮೇಲೆ ಆರೂಢ.
ದಯ ತೋರು ನೀಯನ್ನ ಮೇಲೆ ಆರೂಢ